ಕಾಂಗ್ರೆಸ್ಗೆ ಸಿಎಂ ರಣತಂತ್ರ. 3 ದಿನ ತವರೂರಿನಲ್ಲೇ ಸಿದ್ದರಾಮಯ್ಯ ಠಿಕಾಣಿ ಹೂಡ್ತಾ ಇದ್ದಾರೆ. HD ಕೋಟೆಯ ಖಾಸಗಿ ರೆಸಾರ್ಟ್ನಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯ ಹೂಡ್ತಾ ಇದ್ದಾರೆ. ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ. ರೆಸ್ಟ್ ನೆಪದಲ್ಲಿ ರೆಸಾರ್ಟ್ನಲ್ಲಿ ಸಿದ್ದರಾಮಯ್ಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ರೆಸಾರ್ಟ್ ಬಳಿ ಕಾರ್ಯಕರ್ತರು ಬರದಂತೆ ಸೂಚನೆ. ಶಾಸಕರು ಪ್ರಮುಖ ಮುಖಂಡರಿಗೆ ಮಾತ್ರ ಅವಕಾಶ. ವಿಧಾನಸಭಾ ಕ್ಷೇತ್ರಗಳ ಪಟ್ಟಿ ಹಿಡಿದು ಗೆಲುವಿನ ಲೆಕ್ಕಾಚಾರ. ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. 3 ದಿನ ತವರೂರಿನಲ್ಲೇ ಸಿದ್ದರಾಮಯ್ಯ ಠಿಕಾಣಿ ಹೂಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡುವೆ ಏನು ಆ್ಯಕ್ಚುಲಿ ಮುಖ್ಯಮಂತ್ರಿಗಳಿಗೆ ಈ ಸಾರಿ ನಾವು ಏನೇ ಹೇಳಿದ್ರು ಅಲ್ಲಿ ಯದುವೀರ್ ಅವ್ರು ನಿಂತಿರೋದ್ರಿಂದ ಅಷ್ಟು ಸುಲಭವಾಗಿಲ್ಲ. ಲಕ್ಷ್ಮಣ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ, ಆದರೂ ಕೂಡ ಮೊದಲು ಅವ್ರು ಏನು ಯೋಚನೆ ಮಾಡಿದ್ರು ಅಷ್ಟು ಸುಲಭ ಇಲ್ಲ ಆ ಕ್ಷೇತ್ರ ಅನ್ನೋವಂಥದ್ದು ಮೈಸೂರು ಅಂಥದ್ದು. ರೈಟ್, ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನಿದೆ ಅಪ್ಡೇಟ್? ಮುಖ್ಯಮಂತ್ರಿಗಳು ಮೈಸೂರಿನಲ್ಲೇ ವಾಸ್ತವ್ಯ ಹೂಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಮೈಸೂರು ಮತ್ತು ಚಾಮರಾಜನಗರ 2 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯ ಇದೆ. ಯಾಕಂದರೆ ಚಾಮರಾಜನಗರದಲ್ಲಿ ಇತಿಹಾಸದಲ್ಲಿ BJP ಗೆದ್ದೇ ಇರಲಿಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು BJPಯ ಬಾವುಟವನ್ನು ಹಾರಿಸಿದ್ರು. ಇಲ್ಲೂ ಕಳೆದ 2 ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಗೆದ್ದಿದ್ರು. ಈ ಬಾರಿ ಶತಾಯಗತಾಯ ಈ ಒಂದು ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತೇಳಿ ಸಾಕಷ್ಟು ರಣತಂತ್ರವನ್ನು ಹೇಳಿತಾ ಇದ್ದಾರೆ. ಈ ಒಂದು ಭಾಗವಾಗಿಯೇ ನಿನ್ನೆ ಮೈಸೂರಿಗೆ ಆಗಮಿಸಿರುವಂತಹ ಸಿದ್ದರಾಮಯ್ಯನವರು ಮೊದಲಿಗೆ ಖಾಸಗಿ ಹೋಟೆಲ್ನಲ್ಲಿ ಕೈ ಮುಖಂಡರ ಸಭೆಯನ್ನು ನಡೆಸಿದ್ರು. ಚಾಮರಾಜನಗರ, ಮೈಸೂರು, ಕೊಡಗು ಈ 3 ಕ್ಷೇತ್ರದ ಶಾಸಕರು ಮುಖಂಡರ ಜೊತೆ ಸಭೆ ನಡೆಸಿದ ನಂತರದಲ್ಲಿ ನೇರವಾಗಿ ಅವರು HD ಕೋಟೆ ತಾಲೂಕಿನ ಖಾಸಗಿ ರೆಸಾರ್ಟ್ಗೆ ತೆರಳಿದ್ದಾರೆ. ಇವತ್ತು ನಾಳೆ ಅಂದರೆ ಈಗಾಗಲೇ 3 ದಿನಗಳ ಕಾಲ ಮೈಸೂರಿನಲ್ಲಿ ಅವರು CM ವಾಸ್ತವ್ಯ ಹೂಡ್ತಾ ಇದ್ದಾರೆ. ರೆಸಾರ್ಟ್ನಲ್ಲಿ ಕೇವಲ ತರದಂತಹ ಸಚಿವ ಕೆ ವೆಂಕಟೇಶ್ ಇರ್ಬೋದು, ಸಚಿವ ಡಾಕ್ಟರ್ SC ಮಾದೇವಪ್ಪ ಅವರು ಜೊತೆಗೆ ಬೈರತಿ ಸುರೇಶ್ ಅವರು ಕೂಡ ಈಗಾಗಲೇ ರೆಸಾರ್ಟ್ಗೆ ಬಂದಿದ್ದಾರೆ. ಇನ್ನುಳಿದಂತೆ ಮಾಜಿ ಶಾಸಕ HP ಮಂಜುನಾಥ್, HD ಕೋಟೆ ಶಾಸಕರಾದಂತಹ ಅನಿಲ್ ಚಿಕ್ಕಮಾದ್ ಅವರು ಇವರಿಷ್ಟು ಜನಕ್ಕೆ ಮಾತ್ರ ಏನು ರೆಸಾರ್ಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವರೆಲ್ಲ ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕರ್ತರಿರ್ಬೋದು, ಆಪ್ತರಿರ್ಬೋದು, ಯಾರಿಗೂ ಕೂಡ ರೆಸಾರ್ಟ್ಗೆ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೇಬೇಕು. ಸೊ ಹೀಗಾಗಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ CM ಅವರು ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಸಾಕಷ್ಟು ರಣತಂತ್ರ ನಡೀತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿ ಯಾವೆಲ್ಲ ಕ್ಷೇತ್ರಗಳಿಗೆ ತೊಂದರೆಗಳಾಗ್ತಾ ಇದೆ ಆ ಕ್ಷೇತ್ರದ ಅಭ್ಯರ್ಥಿಗಳ ಜೊತೆಗೆ ಯಾರು ಅಸಮಾಧಾನ ಹೊಂದಿದ್ದಾರೆ ಅವರ ಜೊತೆಗೆ ಮಾತುಕತೆ ನಡೆಸುವುದಕ್ಕೆ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಜೊತೆಗೆ ಒಂದು ವೇಳೆ ಆ ಮುಖಂಡರು ಮನವೊಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆದಲ್ಲಿ ಅವರ ರೆಸಾರ್ಟ್ಗೆ ಕರೆಸಿಕೊಂಡು ಅವರ ಅಸಮಾಧಾನವನ್ನು ಬಗೆಹರಿಸುವಂತಹ ತಂತ್ರಕ್ಕೂ ಈಗಾಗಲೇ CM ಅವರು ಮುಂದಾಗಿದ್ದಾರೆ. ಶತಾಯಗತಾಯ ಮೈಸೂರು ಚಾಮರಾಜನಗರ ಗೆಲ್ಲಬೇಕು, ಜೊತೆಗೆ ಅತಿ ಹೆಚ್ಚು ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಗೆಲ್ಲಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ರಣತಂತ್ರವನ್ನು ಹಿಡಿತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.